ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬದುಕಿನ ಓಟದಲ್ಲಿ ಮನುಷ್ಯ ದುಡ್ಡಿನ ಹಿಂದೆ ಬಿದ್ದಾಗ ತನ್ನನ್ನು ಹೆತ್ತು ಸಾಕಿ ಬೆಳೆಸಿದ ಜೀವದ ಬೆಲೆಯನ್ನೇ ಮರೆತು ಬಿಡುತ್ತಾನೆ. ನನ್ನ ಹೆಸರು ಕಿರಣ್. ಹಳ್ಳಿಯಲ್ಲಿ ಕಷ್ಟಪಟ್ಟು ನನ್ನನ್ನು ಓದಿಸಿ ದೊಡ್ಡ ಆಫೀಸರ್ ಮಾಡಿದವಳು ನನ್ನ ತಾಯಿ ಶಾರದಮ್ಮ. ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರಿಂದ ಅಮ್ಮ ಬೇರೆಯವರ ತೋಟದಲ್ಲಿ ಕೂಲಿ ಕೆಲಸ ಮಾಡಿ ನನ್ನನ್ನು ಸಾಕಿ ಬೆಳೆಸಿದ್ದಳು. ನನಗೆ ನಗರದಲ್ಲಿ ದೊಡ್ಡ ಕೆಲಸ ಸಿಕ್ಕಾಗ ಅಮ್ಮನನ್ನು ನನ್ನ ಜೊತೆಯೇ ಕರೆದುಕೊಂಡು ಬಂದಿದ್ದೆ. ದಿನಗಳು ಉರುಳಿದವು. ನನಗೆ ರಶ್ಮಿ ಎಂಬ ಹುಡುಗಿಯ ಜೊತೆ ಮದುವೆಯಾಯಿತು. ಮದುವೆಯಾದ ಮೊದಲ ಕೆಲವು ತಿಂಗಳುಗಳು ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ದಿನಗಳು ಕಳೆದಂತೆ ರಶ್ಮಿಗೆ ನನ್ನ ತಾಯಿ ಹಳ್ಳಿಯವಳ ತರಹ ಇರುವುದು, ಅವಳ ನಡೆ ನುಡಿ ಇಷ್ಟವಾಗುತ್ತಿರಲಿಲ್ಲ. ನಿಮ್ಮ ಅಮ್ಮನಿಗೆ ಸಿಟಿಯಲ್ಲಿ ಇರೋಕ್ಕೆ ಬರಲ್ಲ, ಮನೆಯಲ್ಲಿ ಯಾವಾಗಲೂ ಹಳ್ಳಿಯವರ ತರಹ ಆಡ್ತಾರೆ, ನನ್ನ ಫ್ರೆಂಡ್ಸ್ ಮನೆಗೆ ಬಂದರೆ ನನಗೆ ಮುಜುಗರ ಆಗುತ್ತೆ ಎಂದು ರಶ್ಮಿ ಪ್ರತಿದಿನ ನನ್ನ ಕಿವಿ ಚುಚ್ಚಲು ಶುರು ಮಾಡಿದಳು. ಆರಂಭದಲ್ಲಿ ನಾನು ಸುಮ್ಮನಿದ್ದರೂ ಪ್ರತಿದಿನ ಮನೆಯಲ್ಲಿ ಗಲಾಟೆ ಆಗುವುದನ್ನು ನೋಡಿ ನನಗೆ ಸಾಕಾಗಿ ಹೋಗಿತ್ತು. ಒಂದು ದಿನ ರಶ್ಮಿ ದೊಡ್ಡ ಹಠ ಹಿಡಿದಳು. ನಿಮ್ಮ ಅಮ್ಮ ಈ ಮನೆಯಲ್ಲಿ ಇರಬೇಕು, ಇಲ್ಲ ನಾನು ಇರಬೇಕು, ನಿರ್ಧಾರ ನಿಮ್ಮದೇ ಎಂದು ಜಗಳವಾಡಿದಳು. ಹೆಂಡತಿಯ ತಪ್ಪು ಮಾತನ್ನು ತಿದ್ದಬೇಕಾಗಿದ್ದ ನಾನು ಅವಳ ವ್ಯಾಮೋಹಕ್ಕೆ ಬಿದ್ದು ಹೆತ್ತ ತಾಯಿಯ ತ್ಯಾಗವನ್ನು ಮರೆತು ಬಿಟ್ಟೆ. ಅಮ್ಮನ ಬಳಿ ಹೋಗಿ, ಅಮ್ಮ, ನಿನಗೆ ಸಿಟಿ ವಾತಾವರಣ ಸೆಟ್ ಆಗ್ತಿಲ್ಲ. ನನ್ನ ಸ್ನೇಹಿತರೊಬ್ಬರ ಪರಿಚಯದ ಆಶ್ರಮ ಇದೆ. ಅಲ್ಲಿ ನಿನ್ನ ವಯಸ್ಸಿನವರು ತುಂಬ ಜನ ಇದ್ದಾರೆ. ನೀನು ಕೆಲವು ದಿನ ಅಲ್ಲಿರು ಎಂದು ಸುಳ್ಳು ಹೇಳಿದೆ. ಅಮ್ಮನಿಗೆ ಮಗನ ಮನಸ್ಸಿನಲ್ಲೇನಿದೆ, ಸೊಸೆಯ ಹಠ ಏನೆಂಬುದು ತಕ್ಷಣವೇ ಅರ್ಥವಾಯಿತು. ಆದರೂ ಅವಳು ನನ್ನ ಎದುರು ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ನಿನ್ನ ಸಂಸಾರ ಚೆನ್ನಾಗಿದ್ದರೆ ಸಾಕು ಮಗನೇ, ನೀನು ಎಲ್ಲಿರಬೇಕು ಅಂತೀಯೋ ನಾನು ಅಲ್ಲೇ ಇರ್ತೀನಿ ಎಂದು ಮೌನವಾಗಿ ಒಪ್ಪಿಕೊಂಡಳು. ನಾನು ಅಮ್ಮನನ್ನು ನಗರದ ಹೊರವಲಯದಲ್ಲಿದ್ದ ಒಂದು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಂದೆ. ಅಮ್ಮ ಕಾರಿನಿಂದ ಇಳಿದು ಆಶ್ರಮದ ಒಳಗೆ ಹೋಗುವಾಗಲೂ ತಿರುಗಿ ನೋಡಿ ನನ್ನನ್ನೇ ನೋಡಿ ನಕ್ಕಳು. ಆದರೆ ಆ ನಗುವಿನ ಹಿಂದೆ ಕೋಟಿ ನರಕದ ನೋವಿತ್ತು. ಅಮ್ಮ ಹೋದ ಮೇಲೆ ಮನೆಯಲ್ಲಿ ರಶ್ಮಿ ತುಂಬ ಸಂತೋಷವಾಗಿದ್ದಳು. ಆದರೆ ನನ್ನ ಮನಸ್ಸಿಗೆ ಮಾತ್ರ ನೆಮ್ಮದಿ ಇರಲಿಲ್ಲ. ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬಂದಾಗ ಬಂದ್ಯಾ ಮಗನೇ ಎಂದು ಪ್ರೀತಿಯಿಂದ ಕೇಳುತ್ತಿದ್ದ ಅಮ್ಮನ ಧ್ವನಿ ಅಲ್ಲಿರಲಿಲ್ಲ. ನಾನು ಊಟಕ್ಕೆ ಕುಳಿತಾಗ ಅಮ್ಮ ತನ್ನ ಕೈಯಾರೆ ಪ್ರೀತಿಯಿಂದ ಬಡಿಸುತ್ತಿದ್ದ ತುತ್ತು ನೆನಪಾಗಿ ಗಂಟಲಲ್ಲೇ ಅನ್ನ ಸಿಲುಕಿಕೊಳ್ಳುತ್ತಿತ್ತು. ದುಡ್ಡು, ಹೆಂಡತಿಯ ಪ್ರೀತಿ ಎಲ್ಲವೂ ಇದ್ದರೂ ಮನೆಯಲ್ಲಿ ಏನೋ ಶೂನ್ಯತೆ ಆವರಿಸಿತ್ತು. ಹೀಗೆ 6 ತಿಂಗಳುಗಳು ಕಳೆದವು. ಒಂದು ದಿನ ಆಫೀಸ್ನಲ್ಲಿ ನನ್ನ ಮ್ಯಾನೇಜರ್ ನನ್ನನ್ನು ಕರೆದು ಒಂದು ಮಾತು ಹೇಳಿದರು. ಕಿರಣ್, ನಿನ್ನ ಪ್ರಮೋಷನ್ ಫೈಲ್ ರೆಡಿಯಾಗಿದೆ. ನಿನ್ನ ಕಷ್ಟಪಟ್ಟು ಕೆಲಸ ಮಾಡುವ ಗುಣ ನನಗೆ ತುಂಬ ಇಷ್ಟ. ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ ನಿನ್ನ ಪೋಷಕರು ಎಷ್ಟು ಪುಣ್ಯ ಮಾಡಿದ್ದಾರೋ ಎಂದರು. ಆ ಮಾತು ಕೇಳಿದ ತಕ್ಷಣ ನನ್ನ ಎದೆಗೆ ಯಾರೋ ಬಲವಾಗಿ ಒತ್ತಂತಾಯಿತು. ನನ್ನನ್ನು ಈ ಮಟ್ಟಕ್ಕೆ ತರಲು ಅಮ್ಮ ತನ್ನ ರಕ್ತವನ್ನೇ ಬೆವರಾಗಿಸಿ ದುಡಿದಿದ್ದಾಳೆ. ಆದರೆ ನಾನು ಅವಳಿಗೆ ಕೊಟ್ಟ ಕೂಲಿ ಏನು? ಒಂದು ವೃದ್ಧಾಶ್ರಮದ ಒಂಟಿ ಕೋಣೆಯ ಎಂದು ನನ್ನ ಆತ್ಮಸಾಕ್ಷಿ ನನ್ನನ್ನು ಚುಚ್ಚಲು ಶುರು ಮಾಡಿತು. ಅಂದೇ ಸಂಜೆ ನಾನು ಯಾರಿಗೂ ಹೇಳದೆ ನೇರವಾಗಿ ಆ ವೃದ್ಧಾಶ್ರಮಕ್ಕೆ ಹೋದೆ. ಆಶ್ರಮದ ಆವರಣದಲ್ಲಿ ಒಂದು ಮೂಲೆಯ ಸಿಮೆಂಟ್ ಬೆಂಚ್ ಮೇಲೆ ಅಮ್ಮ ಹಳೆಯ ಸೀರೆ ಉಟ್ಟುಕೊಂಡು ಶೂನ್ಯವಾಗಿ ರಸ್ತೆಯನ್ನೇ ನೋಡುತ್ತಾ ಕುಳಿತಿದ್ದಳು. ಮಗ ಯಾವಾಗ ಬರುತ್ತಾನೋ ಎಂದು ದಿನವೂ ಕಾಯುತ್ತಿದ್ದ ಅವಳ ಕಣ್ಣುಗಳು ತಣಿದಿದ್ದವು. ಅಮ್ಮನ ಆ ಸ್ಥಿತಿಯನ್ನು ನೋಡಿ ನನ್ನ ಕಣ್ಣುಗಳಿಂದ ಧಾರೆ ಧಾರೆಯಾಗಿ ಕಣ್ಣೀರು ಹರಿಯಲು ಶುರು ಮಾಡಿತು. ನಾನು ಓಡಿ ಹೋಗಿ ಅಮ್ಮನ ಕಾಲಿಗೆ ಬಿದ್ದು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನನ್ನು ಕ್ಷಮಿಸಿ ಬಿಡು ಅಮ್ಮ. ನಾನು ಹೆಂಡತಿಯ ಮಾತು ಕೇಳಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ.
ನಿನ್ನ ಪ್ರೀತಿಯ ಮುಂದೆ ಈ ಪ್ರಪಂಚದ ಯಾವ ಸುಖವೂ ಸಾಲದು. ನನಗೆ ಈ ಆಫೀಸ್, ದುಡ್ಡು, ಐಷಾರಾಮಿ ಮನೆ ಯಾವುದೂ ಬೇಡ. ನೀನಿಲ್ಲದ ಮನೆ ನರಕ ಅಮ್ಮ. ದಯವಿಟ್ಟು ನನ್ನ ಜೊತೆ ಮನೆಗೆ ನಡೆ ಎಂದು ಮಗುವಿನ ತರಹ ಹತ್ತು ಬೇಡಿಕೊಂಡೆ. ಅಮ್ಮ ನನ್ನನ್ನು ಎಬ್ಬಿಸಿ ನನ್ನ ಕಣ್ಣೀರು ಒರೆಸಿ, ಯಾಕೋ ಮಗನೇ ಅಳ್ತೀಯಾ? ಹೆತ್ತ ತಾಯಿ ಮಗನ ಮೇಲೆ ಯಾವತ್ತಾದರೂ ಕೋಪ ಮಾಡಿಕೊಳ್ಳುತ್ತಾಳಾ? ನೀನು ಬಂದೆಯಲ್ಲ, ಅಷ್ಟೇ ಸಾಕು ಎಂದು ನನ್ನನ್ನು ಅಪ್ಪಿಕೊಂಡಳು. ತಾಯಿಯ ಮಡಿಲಿನಲ್ಲಿ ಸಿಕ್ಕ ಆ ನೆಮ್ಮದಿ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ನಾನು ಅಮ್ಮನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದೆ. ಮನೆಗೆ ಬಂದ ತಕ್ಷಣ ರಶ್ಮಿ ಕೋಪದಿಂದ ನನ್ನನ್ನು ಪ್ರಶ್ನಿಸಲು ಬಂದಳು. ಆಗ ನಾನು ಕಠಿಣ ಧ್ವನಿಯಲ್ಲಿ ಹೇಳಿದೆ, ರಶ್ಮಿ, ಈಕೆಯನ್ನು ಹೆತ್ತ ತಾಯಿ ಅಂತಾರೆ. ನನ್ನ ಇಡೀ ಬದುಕನ್ನು ಕಟ್ಟಿಕೊಟ್ಟ ದೇವತೆ ಇವಳು. ನಿನಗೆ ಈ ಮನೆಯಲ್ಲಿ ಇರಲು ಇಷ್ಟವಿದ್ದರೆ ಅಮ್ಮನನ್ನು ಗೌರವದಿಂದ ನೋಡಿಕೊ. ಇಲ್ಲದಿದ್ದರೆ ನೀನು ನಿನ್ನ ದಾರಿಯನ್ನು ನೋಡಿಕೊಳ್ಳಬಹುದು. ಆದರೆ ನನ್ನ ಉಸಿರಿರುವವರೆಗೂ ನನ್ನ ಅಮ್ಮನನ್ನು ನಾನು ನನ್ನಿಂದ ದೂರ ಮಾಡುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದೆ. ನನ್ನ ನಿರ್ಧಾರವನ್ನು ನೋಡಿ ರಶ್ಮಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಳು ಅಮ್ಮನ ಬಳಿ ಬಂದು ತಲೆ ತಗ್ಗಿಸಿ ಕ್ಷಮೆ ಕೇಳಿದಳು. ಅಮ್ಮ ದೊಡ್ಡ ಮನಸ್ಸು ಮಾಡಿ ಅವಳನ್ನು ಕ್ಷಮಿಸಿ ಹರಸಿದಳು. ಅಂದು ನಮ್ಮ ಮನೆಯಲ್ಲಿ ಮತ್ತೆ ನಿಜವಾದ ಹಬ್ಬದ ವಾತಾವರಣ ಶುರುವಾಯಿತು. ಪ್ರೀತಿಯ ಕೇಳುಗರೆ, ಹೆಂಡತಿಯ ವ್ಯಾಮೋಹಕ್ಕೋ ಅಥವಾ ದುಡ್ಡಿನ ಅಹಂಕಾರಕ್ಕೋ ಬಿದ್ದು ನಿಮ್ಮನ್ನು ಹೆತ್ತು ಸಾಕಿ ಬೆಳೆಸಿದ ತಂದೆ ತಾಯಿಯನ್ನು ಎಂದಿಗೂ ವೃದ್ಧಾಶ್ರಮಕ್ಕೆ ತಳ್ಳಬೇಡಿ. ಹೆಂಡತಿ ಅಥವಾ ಸ್ನೇಹಿತರು ಜೀವನದ ಮಧ್ಯದಲ್ಲಿ ಸಿಗುತ್ತಾರೆ, ಆದರೆ ಹೆತ್ತ ತಾಯಿ ದೇವರಿಗಿಂತ ಮಿಗಿಲು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.